ಹಳೆಯ ಅರಮನೆಗೆ ಪಯಣ. ರವಿಗೆ ತನ್ನ ಕನಸುಗಳಲ್ಲಿ ಕಾಣುತ್ತಿದ್ದ ಅರಮನೆ ಕರ್ನಾಟಕದ ಒಂದು ಹಳೆಯ ಊರಿನಲ್ಲಿರುವ ಅರಮನೆ ಎಂಬುದು ತಿಳಿಯುತ್ತದೆ. ಮಾಧವಿ ಮತ್ತು ಶ್ರೀಧರ್ ಅವರೊಂದಿಗೆ ಅಲ್ಲಿಗೆ ತೆರಳಿದಾಗ ಅವರು ಅರಮನೆಯ ಒಳಗೆ ಪ್ರವೇಶಿಸಲು ಯತ್ನಿಸುತ್ತಾರೆ. ಆದರೆ ಊರಿನ ಜನರು ಈ ಅರಮನೆ ಶಾಪಿತವಾಗಿದೆ ಎಂದು ಎಚ್ಚರಿಸುತ್ತಾರೆ. ಈಗ ಇಂದು ಇಲ್ಲಿ ಯಾರೂ ಹೋಗುವುದಿಲ್ಲ, ಕಳೆದ ಶತಮಾನಗಳಿಂದ ಇದು ನಿರ್ಜನವಾಗಿದೆ ಎಂದು ಹಳೆಯ ಹಿರಿಯರು ಹೇಳುತ್ತಾರೆ. ಆದರೆ ರವಿ ತಮ್ಮ ಮಾತುಗಳನ್ನು ಕೇಳದೆ ರಾತ್ರಿಯಷ್ಟರಲ್ಲಿ ಅರಮನೆಗೆ ಹೋಗಲು ನಿರ್ಧರಿಸುತ್ತಾನೆ. ಅರಮನೆಯ ರಹಸ್ಯ. ಅವರು ಅರಮನೆಗೆ ಪ್ರವೇಶಿಸಿದಾಗ ಒಳಗೆಲ್ಲ ಧೂಳು ಜಾಲರಿಗಳು ತುಂಬಿವೆ. ಬೃಹತ್ ಭಿತ್ತಿಚಿತ್ರಗಳು, ದೊಡ್ಡ ಹತ್ತಿರದ ಹಳೆಯ ನೌಕರರ ಕೊಠಡಿಗಳು, ಮಹಾರಾಜನ ಆಸನ ಎಲ್ಲವೂ ಹಳೆಯ ದಿವ್ಯತೆಯ ಒಂದು ಚಿಹ್ನೆಯಾಗಿ ಕಾಣಿಸುತ್ತವೆ. ರವಿ ತಮ್ಮ ಕನಸುಗಳಲ್ಲಿ ಕಂಡ ರಾಜ್ಕುಮಾರ ಮತ್ತು ಈ ಅರಮನೆಯ ನಡುವಿನ ಸಂಬಂಧವನ್ನು ಅರಿಯಲು ಪ್ರಾರಂಭಿಸುತ್ತಾನೆ. ಆಶ್ಚರ್ಯಕರ ಘಟನೆ. ಹಠಾತ್ ಒಂದು ಕೋಣೆಯೊಳಗೆ ಒಂದು ಹಳೆಯ ದರ್ಪಣ ಕನ್ನಡಿ ಕಾಣಿಸುತ್ತದೆ. ರವಿ ಅದನ್ನು ನೋಡುತ್ತಿದ್ದಂತೆ ಅದರಲ್ಲಿ ಅವನಿಗೆ ತನ್ನ ಮಿಂಚಿನಂತೆ ಹಿಂದಿನ ಜನ್ಮದ ದೃಶ್ಯಗಳು ತೋರಿಸಿಕೊಳ್ಳುತ್ತವೆ. ಅವನು ಈ ಅರಮನೆಯಲ್ಲಿ ರಾಜಕುಮಾರನಾಗಿದ್ದನು, ಆದರೆ ತನ್ನ ಸೋದರನ ಷಡ್ಯಂತ್ರದಿಂದ ಕೊಲೆಯಾದನು. ನಾನು ಪುನರ್ಜನ್ಮ ಪಡೆದಿದ್ದೇನೆ. ಆದರೆ ಏಕೆ? ರವಿ ಬೆಚ್ಚಿ ಬೀಳುತ್ತಾನೆ. ಅದೇ ಸಮಯದಲ್ಲಿ ಒಂದು ಆಕೃತಿ ಹಿಂದಿನಿಂದ ಉಲ್ಕೆಯಂತೆ ಬರುತ್ತದೆ. ಅದು ಮಾಧವಿ. ರವಿಯೇ, ನಿನ್ನ ಹಿಂದಿನ ಜನ್ಮದ ಶತ್ರು ಇಂದು ಸಹ ನಿನ್ನ ಮೇಲೆ ಕಣ್ಣು ಹಾಯಿಸಿದ್ದಾನೆ ಎಂದು ಅವಳ ನಿಜ ಸ್ವರೂಪವನ್ನು ತಿಳಿಸಿಕೊಳ್ಳುತ್ತಾಳೆ. ಮಾಧವಿಯು ತನ್ನ ಹಿಂದಿನ ಜನ್ಮದಲ್ಲಿ ರವಿಯ ಪ್ರೇಮಿಯಾಗಿದ್ದಳು. ಮುಂದೆ ಏನಾಗಲಿದೆ? ರವಿಗೆ ಈಗ ನಿಜವಾದ ಅಪಾಯ ಎದ್ದು ತೋರುತ್ತದೆ. ಯಾರು ಅವನ ಹಳೆಯ ಶತ್ರು? ಆ ಶತ್ರು ಇನ್ನೂ ಬದುಕಿದ್ದಾನಾ? ಅವನು ತನ್ನ ಶತ್ರುವನ್ನು ಸೋಲಿಸಿ ಶಾಪ ಮುಕ್ತಗೊಳ್ಳಬಹುದಾ? ಮುಂದುವರಿಯುವುದು